ಧನು ಕಾಫಿ ಕೊಡ್ಲಪ್ಪ? ಅಮ್ಮ ಕಾಫಿ ಬೇಡ, ಟೀ ಮಾಡ್ಕೊಡಮ್ಮ, ಜೊತೆಗೆ ಬೋಂಡಾನು ಮಾಡ್ಕೊಡ್ತೀಯಾ? ಸರಿ ಕಣಪ್ಪ, ಆಯ್ತು ಮಾಡ್ಕೊಬತ್ತೀನಿ ನೀರು. ತಗೊಳಪ್ಪ ಟೀ. ಓ ಪ್ರಸನ್ನ, ಇವಾಗ ಬಂದ ಕೆಲಸದಿಂದ ನಿಂಗೂ ಟೀ ಕೊಡೋಣಪ್ಪ? ಕೊಟ್ಟಿದ್ದಿಲ್ಲ ನಿನ್ ದಂಡ್ಪಿಂಡ ಕಿರಿಮಗಂಗೆ ಸಾಕ್ಬಿಡು ಅಷ್ಟೇ. ಯಾಕಪ್ಪ ಹಿಂಗಂತೀಯಾ? ಇನ್ನೇನಮ್ಮ ಮತ್ತೆ ಕಾಲೇಜ್ ಮುಗಿದು 1 ವರ್ಷ ಆಯ್ತು, ಮನೇಲೆ ಬಿದ್ದವನೇ, ಕೆಲಸ ಇಲ್ಲ ಕಾರ್ಯ ಇಲ್ಲ, ನೋಡೋದನೋ ಇದೇ ಲಾಸ್ಟ್ ವಾರ್ನಿಂಗ್ ನಿಂಗೆ. ಇನ್ನೊಂದು ತಿಂಗಳೊಳಗೆ ಕೆಲಸ ಹುಡುಕೊಂಡಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಯ್ತಾರೋ. ಯಾಕಪ್ಪ ನಿನ್ನ ತಮ್ಮನ ಮೇಲೆ ಅಷ್ಟೊಂದು ರೇಗಾಡ್ದೆ? ಅಮ್ಮ ಅವನು ಬೈದಿದ್ದಕ್ಕೆ ನನಗೂ ಬೇಜಾರಾಯಿತು ಕಣಮ್ಮ. ಆದರೆ ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಅವನ ಬಗ್ಗೆ. ಎಲ್ಲೂ ಕೆಲಸಕ್ಕೆ ಹೋಗ್ತಾಯಿಲ್ಲ, ಮನೇಲೇ ಇದ್ದಾನೆ ಅಂತ, ಅದಕ್ಕೆ ಬೈದೆ ಕಣಮ್ಮ. ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಕಣಪ್ಪ, ಆದರೆ ನಿನ್ನ ತಮ್ಮನ ಬೈದು ನೀನು ಕೆಟ್ಟವನಾದಲ್ಲಪ್ಪ. ಅವ್ನ ಪಾಲಿಗೆ ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ ಕಣಮ್ಮ. ಅವ್ನು ಮಾತ್ರ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಜವಾಬ್ದಾರಿ ತೊಗೊಂಡ್ರೆ ಸಾಕು. ಸಾರಿ ಅಣ್ಣ, ನಿಮ್ಮ ಪ್ರೀತಿನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಇನ್ಮೇಲೆ ಜವಾಬ್ದಾರಿ ತೊಗೊಂಡು ಕೆಲಸ ಹುಡ್ಕೊಳ್ತೀನಿ ಅಣ್ಣ ನಾನು. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು